ಮತ್ತೆ ಆರ್ ಯು ಶ್ಯೂರ್ ಅದು ಆದಿತ್ಯಂದೇ ಹ್ಯಾಂಡ್ ರೈಟಿಂಗ್ ಅಂತ? ಇದ್ರಲ್ಲಿ ಅನುಮಾನನೇ ಬೇಡ ರಂಜಿತ್. ಹಾಗಲ್ಲ ಅತ್ತೆ, ನೀವು ಬೇರೆ ಯಾರ್ದೋ ಹ್ಯಾಂಡ್ ರೈಟಿಂಗ್ ನೋಡಿ ಆದಿತ್ಯಂದು ಅಂತ ಅಂದ್ಕೊಂಡಿರ್ಬೋದಲ್ವಾ? ನನ್ನ ಮಗನ ಹ್ಯಾಂಡ್ ರೈಟಿಂಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ ರಂಜಿತ್? 24 ವರ್ಷದಿಂದ ಅವ್ನ ಹ್ಯಾಂಡ್ ರೈಟಿಂಗ್ನ ನಾನು ನೋಡ್ತಾ ಇದ್ದೀನಿ. ನಾನೇ ಕೈ ಹಿಡಿದು ಅಕ್ಷರಗಳನ್ನ ಬರ್ಸಿದ್ದೀನಿ, ಕಲಿಸಿದ್ದೀನಿ, ತಿದ್ದಿದ್ದೀನಿ. ಕನಸಿನಲ್ಲಿ ಕೇಳಿದ್ರು ಅದು ಆದಿತ್ಯಂದೇ ಹ್ಯಾಂಡ್ ರೈಟಿಂಗ್ ಅಂತ ಹೇಳಬಲ್ಲೆ. ಅಂಥದ್ರಲ್ಲಿ ನೀವು ಅದು ಆದಿತ್ಯಂದೇ ಹ್ಯಾಂಡ್ ರೈಟಿಂಗ್ ಅಂತ ಕೇಳ್ತಾ ಇದ್ದೀರಲ್ಲ? ಅದು ಹಾಗಲ್ಲ ಅತ್ತೆ, ನೀವು ಇಷ್ಟು ಖಡಾಖಂಡಿತವಾಗಿ ಅದು ಆದಿತ್ಯಂದೇ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾ ಇದ್ದೀರಾ. ಅಂದಮೇಲೆ ಅವನು ಮನೆಗೆ ಬಂದು ಹೋಗಿರ್ಲೇಬೇಕು. ಅವನು ಮನೆಗೆ ಬಂದವನು ನಿಮ್ಮನ್ನು ಮಾತಾಡಿಸ್ದೆ ಹೋಗ್ತಾನ? ಏನ್ ಮಾಡೋದು ರಂಜಿತ್? ನಾನು ಪಡ್ಕೊಂಡ್ಬಂದಿರೋದೇ ಅಷ್ಟು. ನೆನ್ನೆ ರಾತ್ರಿ ಮನೆಗೆ ಬಂದು ಹೋಗಿದ್ದಾನೆ ಸಾಕ್ಷಿ ಕೈಲಿ ರಾಖಿ ಕಟ್ಸ್ಕೊಳ್ಳೋದಕ್ಕೆ ಅಂತ. ಮನೆಗೆ ಬಂದವನು ನನ್ನ ಹತ್ರ ಮಾತಾಡದೆ ಹಾಗೆ ಹೋಗಿದ್ದಾನೆ. ಸಾಕ್ಷಿ ಮೇಲಿರಷ್ಟು ಪ್ರೀತಿ ಕೂಡ ನನ್ನ ಮೇಲಿಲ್ಲ ಅವನಿಗೆ. ಮೂರ್ ಹೊತ್ತು ನಾನು ಅವನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ. ಆದ್ರೆ ಅವನಿಗೆ ನನ್ನ ಬಗ್ಗೆ ಯೋಚನೆನೇ ಇಲ್ಲ. ನಾನೇನಂತ ಅನ್ಯಾಯ ಮಾಡಿದ್ದೀನಿ ರಂಜಿತ್? ನಾನು ಯಾವುದು ಅಂತ ನಿಭಾಯಿಸ್ತೀನಿ ರಂಜಿತ್. ಆದಿತ್ಯ ವಿಷಯಕ್ಕೆ ನೋವು ಪಡ್ಲ ಅಥವಾ ಸಾಕ್ಷಿ ತಾಯಿ ಆಗ್ತಿದ್ದಾಳಲ್ಲ ಅಂತ ಹೇಳಿ ಸಂತೋಷ ಪಡ್ಲ? ಸೂರ್ಯ ಅವ್ರಿಗೆ ಆದಿತ್ಯನ ವಿಷಯದಲ್ಲಿ ನೋವು ಉಂಟು ಮಾಡ್ತಾ ಇದ್ದೀನಿ ಅಂತ ದುಃಖ ಪಡ್ಲ? ಇವುಗಳ ಜೊತೆ ಆರ್ಯನ್ ಮೇಲೆ ಕಾಳಜಿನ ತಗೊಳಕ್ ಆಗ್ತಿಲ್ಲ ಅಂತ ನೋವು ಪಡ್ಲ? ಯಾವ್ದ್ರ ಬಗ್ಗೆ ಯಾವ ರೀತಿ ತಲೆ ಕೆಡ್ಸ್ಕೊಳ್ಬೇಕು ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ರಂಜಿತ್. ಆದಿತ್ಯಂಗೆ ಚೆನ್ನಾಗಿ ಗೊತ್ತು ಅವನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತ. ಆದ್ರೂ ಅವನು ಬೇಕು ಅಂತಾನೆ ನನ್ನ ಮನ್ಸಿಗೆ ನೋವು ಮಾಡಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾನೆ. ನೋಡಿ ರಂಜಿತ್, ಅವನಿಗೆ ನನ್ನ ಹತ್ರ ಮಾತಾಡಕ್ ಮನ್ಸೇ ಇಲ್ಲ. ಅತ್ತೆ ಒಂದ್ ನಿಮಿಷ. ಈಗ ಆದಿತ್ಯ ಮಲೇಷ್ಯಾದಲ್ಲಿ ತಾನೇ ಇರೋದು. ಅವನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಸಾಕ್ಷಿ ಹತ್ರ ರಾಖಿ ಕಟ್ಸ್ಕೊಳ್ಳೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾನ ಅವನು. ಇದನ್ನ ನಂಬೋದಕ್ಕೆ ಸಾಧ್ಯನತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರಂಜಿತ್. ಆದಿತ್ಯ ಮಾತ್ರ ಇದೇ ಊರ್ನಲ್ಲೇ ಇದ್ದಾನೆ. ನೆನ್ನೆ ಮನೆ ಬಂದು ಹೋಗಿರೋದಂತೂ ಸತ್ಯ. ಸರಿ ಅತ್ತೆ, ನಿಮ್ಮ ನಂಬಿಕೆ ಸತ್ಯ ಆಗಿದ್ರೆ ಖಂಡಿತ ಆದಿತ್ಯ ನಿಮ್ಗೆ ಮತ್ತೆ ಸಿಕ್ಕೇ ಸಿಗ್ತಾನೆ. ಆದ್ರೆ ಇವಾಗ ಅವನನ್ನ ಎಲ್ಲಿ ಅಂತ ಹುಡುಕ್ತೀರಾ? ಅವನು ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ಯಾರಿಗೂ ಗೊತ್ತಿಲ್ಲ. ಅಂತದ್ರಲ್ಲಿ ರಂಜಿತ್, ನಾವು ಮೊದಲು ಅಮ್ಮನ ಮನೆಗೆ ಹೋಗೋಣ. ಆದಿತ್ಯ ಮಲೇಷ್ಯಾದಿಂದ ಅಲ್ಲಿಗೆ ಬಂದಿರ್ಬೋದು ಅಲ್ವಾ? ಹಾ ಸರಿ ಅತ್ತೆ. ಒಂದ್ ನಿಮಿಷ ಗಾಡಿ ನಿಲ್ಸಪ್ಪ. ಏನ್ ಹೇಳತ್ತೆ? ಒಂದ್ ನಿಮಿಷ ಬನ್ನಿ. ಹಲೋ ಮಾವ, ನಾನು ಅತ್ತೆ ಶೋಭಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಅವ್ರಿಗೊಂದು ಕಾಲ್ ಮಾಡಿ ಆದಿತ್ಯನ ವಿಷಯ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ಹೇಳಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹೇಳಪ್ಪ ಸೂರ್ಯ, ಏನ್ ವಿಷಯ? ಶೋಭಮ್ಮ, ದೊಡ್ಡ ಅನಾಹುತ ಆಗಿದೆ. ಏನಾಯ್ತು? ಆರ್ತಿ ಹುಷಾರಾಗಿದ್ದಾಳೆ ತಾನೆ? ಇಲ್ಲ ಶೋಭಮ್ಮ, ಆರ್ತಿ ಅವರಿಗೆ ಆದಿತ್ಯನ ವಿಷಯದಲ್ಲಿ ಫುಲ್ ಡೌಟ್ ಬಂದಿದೆ. ಅವರಿಗೆ ಕೋಪದಲ್ಲಿ ನಿಮ್ಮನೆ ಕಡೆ ಬರ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯಪ್ಪ? ಅವಳಿಗೆ ಹೇಗೆ ವಿಷಯ ಗೊತ್ತಾಯ್ತು? ಯಾರು ಹೇಳಿದ್ರು ಅವಳಿಗೆ? ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ವಿಷಯ ಅವಳಿಗೆ ಗೊತ್ತಾದ್ಮೇಲೆ ಆದಿ ನಮ್ಮನೇಲೇ ಇದ್ದ ಅಂತ ಹೇಳ್ಬಿಟ್ರಾ? ಇಲ್ಲ ಶೋಭಮ್ಮ, ಅವ್ರೀಗ ನಾವು ಏನು ಹೇಳಿದ್ರು ಕೇಳೋ ಸೀಸನಲ್ಲಿ ಇಲ್ಲ. ಕೋಪದಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ರು, ಸುಳ್ಳು ಹೇಳಿದ್ವಿ ಅಂತ. ಅವ್ರ ಕೋಪ ಕಡಿಮೆ ಆದ್ಮೇಲೆ ನಿಧಾನವಾಗಿ ಹೇಳಿದ್ರಾಯ್ತು. ತಪ್ಪು ಮಾಡ್ಬಿಟ್ಟಿಯಪ್ಪ ನೀನು. ವಿಷಯ ಅವಳಿಗೆ ಹೇಳ್ಬೇಕಾಗಿತ್ತು. ವಿಷಯ ಗೊತ್ತಾದ್ರೆ ಅವಳು ಅರ್ಥ ಮಾಡ್ಕೊಂಡಿರೋಳು. ಹಾಗ ಅನ್ಕೋಬೇಡಿ ಶೋಭಮ್ಮ, ಈಗ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಆದಿತ್ಯನ ವಿಷಯನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು.
ಆರತಿ ಅವ್ರು ಅಪ್ಸೆಟ್ ಆಗದೆ ಇರೋ ಹಾಗೆ ಪರಿಸ್ಥಿತಿನ ಮ್ಯಾನೇಜ್ ಮಾಡಬೇಕು. ನೀನೇನೋ ಹಾಗೆ ಹೇಳ್ತೀಯಪ್ಪ, ಆದರೆ ಆರ್ತಿ ಅಮ್ಮ ನನ್ನ ಹತ್ರನೇ ಸುಳ್ಳು ಹೇಳಿದ್ರು ಅಂತ ಅನ್ಕೊಳ್ಳಲ್ವಾ? ಈಗ ಅವಳು ಇಲ್ಲಿಗೆ ಬಂದರೆ ನಾನು ಏನು ಮಾಡಲಿ? ಅವಳಿಗೆ ಏನು ಅಂತ ಉತ್ತರ ಕೊಡಲಿ? ಒಳ್ಳೆ ಇಕ್ಕಟ್ಟಿಗೆ ಸಿಕ್ಸಾಕ್ಬಿಟ್ರಿ ನನ್ನ. ನೋಡಿ, ಆರತಿ ಅವರು ಅಲ್ಲಿ ಬಂದ ಮೇಲೆ ನಾನು ಹೇಗೆ ಮ್ಯಾನೇಜ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಪ್ಪ ನನಗೆ. ಹೇಳ್ಬೇಡಿ, ಹೇಗಾದರೂ ಮಾಡಿ ನೀವು ಪರಿಸ್ಥಿತಿನ ಮ್ಯಾನೇಜ್ ಮಾಡಿ. ಆಮೇಲೆ ಬೇಕಾದ್ರೆ ನಾನು ನಿಮ್ಮನ್ನು ಮೀಟ್ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈಗ ಆರತಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿ, ಸರಿನಾ? ಈಗೇನಪ್ಪ ಮಾಡೋದು ನಾನು? ಈ ಗಂಡಾಂತರದಿಂದ ಪಾರಾಗೋದಾದ್ರೂ ಹೇಗೆ? ಇನ್ನೂ ಎಷ್ಟು ಸುಳ್ಳುಗಳನ್ನು ಹೇಳಿಸ್ತೀಯ ದೇವ್ರೆ ನನ್ನಿಂದ? ಆದಷ್ಟು ಬೇಗ ಈ ಗಂಡಾಂತರದಿಂದ ನನ್ನ ಪಾರು ಮಾಡಪ್ಪ. ಸ್ವಲ್ಪ ಬೇಗ ಹೋಗಿ. ಸ್ವಲ್ಪ ಬೇಗ ಹೋಗಿ. ಅತ್ತೆ, ಆದಿತ್ಯ ಎಲ್ಲೂ ಹೋಗಲ್ಲ, ಸಮಾಧಾನವಾಗಿರಿ. ಹೇಗೆ ಸಮಾಧಾನವಾಗಿರ್ಲಿ? ಆದಿತ್ಯನ ಹತ್ರ ಮಾತಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಸ್ವಲ್ಪ ಬೇಗ ಹೋಗಪ್ಪ. ನನಗೀಗ ಸಮಾಧಾನ ಆಯ್ತು ಮಗ. ನಿನ್ನೆ ನೀನು ರಾಖಿ ಹಬ್ಬ ಅಂದಾಗ ನಾ ಸಾಕ್ಷಿ ಹತ್ರ ಯಾವಾಗ ರಾಖಿ ಕಟ್ಟಿಸ್ಕೊಂತೀನೋ ಅಂತ ಚಡ್ಪಡಿಸ್ತಾ ಇದ್ದೆ. ಮಗ, ನಿಮ್ ತಾಯಿ ಕಣ. ಎಲ್ಲಿ ಮಗ? ಇವಾಗ ಕಾರಲ್ಲಿ ಹೋದ್ರು ಕಣ. ಎಲ್ಲ ಮಗ? ಅಲ್ಲಿ ಮಗ, ಅಲ್ಲೋ ಕಾರಲ್ಲಿ ಹೋಗ್ತಾ ಇದಾರಲ್ಲ. ಹೋದ್ರೆ ಹೋಗ್ಲಿ ಬಿಡು ಮಗ, ನನಗೂ ಅವ್ರ ಜೊತೆ ಮಾತಾಡ್ಸಕ್ ಮನ್ಸಿಲ್ಲ. ಮಗ, ಎಷ್ಟಾಗ್ಲಿ ಅವ್ರು ನಿಮ್ ತಾಯಿ ಕಣ. ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಅವ್ರ ಮನ್ಸಿಗೆ ಬೇಜಾರು ಆಗ್ಬಾರ್ದು ಅಂತ ಕಣೋ ಅವ್ರನ್ನ ಮಾತಾಡ್ಸದೇ ಇರೋದು. ನಾನೇನಾದ್ರೂ ಅವ್ರನ್ನ ಇವಾಗ ಮಾತಾಡ್ಸಿದ್ರೆ ನಮ್ಮಿಬ್ರ ಮಧ್ಯೆ ಕಿರಿಕಾಗತ್ತೆ. ಅವ್ರು ಮತ್ತೆ ಬೇಜಾರು ಮಾಡ್ಕೊತಾರೆ. ಅವ್ರೀಗ ಅಲ್ಲಿ ತುಂಬಾ ಸಂತೋಷವಾಗಿ ನೆಮ್ಮದಿಯಾಗಿದ್ದಾರೆ. ಅವ್ರು ನೆಮ್ಮದಿಯಾಗಿರ್ಲಿ ಬಿಡು ಮಗ. ನಾನೇ ಎಲ್ಲೋ ಒಂದ್ ಕಡೆ ಹೇಗೋ ಇರ್ತೀನಿ. ನಿನ್ ತಾಯಿ ಜೊತೆ ಆ ನಿನ್ ದುಶ್ಮನ್ ರಂಜಿತ್ ಇದ್ದ ಅನ್ಸುತ್ತೆ ಕಣ.